ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಮೃತ ಪ್ರಸನ್ನ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ರೆಸಿಪಿ ಮಾಡೋಣ. ಅದೇನಂದ್ರೆ ಮಶ್ರೂಮ್ ಬಿರಿಯಾನಿ. ಅದು ನಾನು ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನೋ, ನನ್ನ ಮನೇಲಿ ಹೇಗೆ ಮಾಡ್ತೀನಿ ಆ ಥರ ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ ಇಂಗ್ರೀಡಿಯೆಂಟ್ ನೋಡೋಣ. 2 ಈರುಳ್ಳಿ, 1 ಮುಷ್ಟಿ ಕೊತ್ತಂಬರಿ, 2 ಹಸಿಮೆಣಸಿನ್ಕಾಯಿ, 1 ಮುಷ್ಟಿ ಪುದೀನ, 2 ಟೊಮ್ಯಾಟೊ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದು ಪಲಾವ್ ಮಸಾಲ, ಬಿರಿಯಾನಿ ಮಸಾಲ ಅಂತಾರಲ್ಲ ಅದು, ಹೋಲ್ ಮಸಾಲ. ಹಾಗೆ ಮಶ್ರೂಮ್. ಫಸ್ಟು ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಡಿ. ಆಮೇಲೆ 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ, ದೆನ್ 1 ಸ್ಪೂನ್ ತುಪ್ಪ ಹಾಕಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ನಾನು ಹಾಕ್ತಾ ಇದ್ದೀನಿ. ನಮ್ಮನೇಲಿ ಆಯಿಲ್ ಕಮ್ಮಿ ಇರೋದ್ರಿಂದ ತುಪ್ಪ ಹಾಕ್ತೀನಿ. ಸೊ ಅದು ಕಾಯೋವರೆಗೂ ಇರಿ, ಕಾಯ್ದಿದ್ಯಾ ಅಂತ ನೋಡಿ. ಆಮೇಲೆ ಸಾಸಿವೆ ಆಪ್ಷನಲ್ ಹಾಕಿ, ಆ್ಯಂಡ್ ಹೋಲ್ ಬಿರಿಯಾನಿ ಸ್ಪೈಸಸ್ನ ಹಾಕಿ ಅದನ್ನು ಒಂದು 2 ಸೆಕೆಂಡ್ ಹುರಿರಿ. ಲೋ ಫ್ಲೇಮಲ್ಲಿ ಹುರಿರಿ, ಇಲ್ಲಾಂದರೆ ತಳ ಸೀದ್ಬಿಡುತ್ತೆ. ನೆಕ್ಸ್ಟು 2 ಹಸಿಮೆಣಸಿನ್ಕಾಯಿ ಹಾಕಿ, ಆಮೇಲೆ ಪುದೀನ ಹಾಕಿ. ಪುದೀನನೂ ಹಸಿ ವಾಸನೆ ಹೋಗೋ ಥರ ಹುರಿರಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕಿ, ನೆಕ್ಸ್ಟ್ ಅದನ್ನು ಕೂಡ ಹಸಿ ವಾಸನೆ ಹೋಗೋ ಥರ ಹುರಿರಿ. ನೆಕ್ಸ್ಟ್ ಆನಿಯನ್ ಹಾಕಿ. ಆನಿಯನ್ ಹಾಕಾದ್ಮೇಲೆ ಅದು ಗೋಲ್ಡನ್ ಬ್ರೌನ್ ಬರೋ ಥರ ಹುರ್ಕೊಳ್ಳಿ. ಈಗ ಬಂದಿದೆ, ಸ್ವಲ್ಪ ಪಿಂಕಿಶ್ ಕಲರ್ ಬಂದಿದೆ. ಟೊಮೆಟೊ ಹಾಕ್ತಾ ಇದ್ದೀನಿ, ನೀವು ಪೂರ ಟೊಮೆಟೊ ಹಾಕೊಳ್ಳಿ. ನಾನು ಸಾಕಾಗಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಹಾಕಿದೆ, ಆ ಕ್ಲಿಪ್ಪಿಂಗ್ ಮಿಸ್ ಆಗೋಗ್ಬಿಟ್ಟಿದೆ. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟಿಗೆ ಜಿಂಜರ್, ಗಾರ್ಲಿಕ್, ಗ್ರೀನ್ ಚಿಲ್ಲಿ, ಕೊರಿಯಂಡರ್, ಪುದೀನ ರುಬ್ಬಿಟ್ಟು ಹಾಕಿರೋದು ಗ್ರೀನ್ ಕಲರ್ ಪೇಸ್ಟು. ಹಾಗೆ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಹುರಿರಿ. ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರಿರಿ, ಎಣ್ಣೆ ಬಿಡೋವರೆಗೂ. ಟೊಮ್ಯಾಟೊ ಎಲ್ಲ ನೀಟಾಗಿ ಬೇಯಬೇಕು, ಅದು ಸ್ಮ್ಯಾಶ್ ಆಗೋ ಥರ ಬೇಯಬೇಕು. ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅವಾಗ ಬೆಂದೋಗ್ಬಿಡುತ್ತೆ ಬೇಗ. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಳ್ಳಿ. ಸೊ ನಮ್ಮನೇಲೆಲ್ಲ ನಾವು ಹೀಗೆ ಮಾಡೋದು. ನಾನು ನಮ್ಮನೇಲಿ ಹೇಗೆ ಮಾಡ್ತೀನಿ ಅದೇ ಥರ ತೋರಿಸಿದ್ದೀನಿ. ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ನಾನು ಮಿಕ್ಸ್ ಮಾಡಿಲ್ಲ. ನೆಕ್ಸ್ಟು ಬಿರಿಯಾನಿ ಮಸಾಲ ಹಾಕ್ಕೊಳ್ಳಿ, 1 ಸ್ಪೂನು, ಜಾಸ್ತಿ ಹಾಕ್ಬೇಡಿ. ಬಿರಿಯಾನಿ ಮಸಾಲ ಹಾಕ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ನೆಕ್ಸ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಿ, 1 ಸ್ಪೂನು. ನೆಕ್ಸ್ಟ್ ಖಾರದ ಪುಡಿ ಹಾಕ್ಕೊಳ್ಳಿ, ನಾನೊಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ. ಮೊಸರು ಹಾಕ್ಕೊಳ್ಳಿ, ಒಂದು 3 ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋವರೆಗೂ. ನೋಡಿ ಇವಾಗ ಎಣ್ಣೆ ಬಿಟ್ಟಿದೆ. ಮಿಕ್ಸ್ ಮಾಡಾದ್ಮೇಲೆ ನೆಕ್ಸ್ಟ್ ಮಶ್ರೂಮ್ ಹಾಕ್ಕೊಳ್ಳಿ. ಒಂದೊಂದು ಮಶ್ರೂಮು ತುಂಬಾನೇ ನೀರು ಬಿಡುತ್ತೆ, ಆವಾಗ ನೀವು ನೀರು ಕಮ್ಮಿ ಹಾಕ್ಕೋಬೇಕಾಗುತ್ತೆ. ಒಂದೊಂದು ಮಶ್ರೂಮು ಕರೆಕ್ಟ್ ಇರುತ್ತೆ. ನೀಟಾಗಿ ಮಶ್ರೂಮ್ನ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಒಂದು ಮಶ್ರೂಮಲ್ಲಿ 4 ಪೀಸ್ ಮಾಡಿದ್ದೀನಿ. ಇದನ್ನು ಅಷ್ಟೇ ನೀರು ಬಿಡೋವರೆಗೂ ಚೆನ್ನಾಗಿ ಕುದಿಸಿ. ನೆಕ್ಸ್ಟು ನಾನು 1 ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದು, ಹಾಗಾಗಿ ನಾನು 1 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ತುಂಬ 2 ಗ್ಲಾಸ್ ಹಾಕಿದ್ರೆ ಅದು ಒಂಥರ ಮುದ್ದೆ ಥರ ಅನಿಸುತ್ತೆ, ಹಾಗಾಗಿ ನಾನು 1 ಗ್ಲಾಸ್ ಅಷ್ಟು ಹಾಕ್ತಾ ಇದ್ದೀನಿ ನೀರು. ಚೆನ್ನಾಗಿ ಕುದೀಲಿ. ನೀವು ನೀರನ್ನ ಬಿಸಿ ಮಾಡಿ ಕೂಡ ಹಾಕ್ಬೋದು, ನಾನು ಹಾಗೆ ಹಾಕಿದ್ದೀನಿ. ಬಿಸಿ ಮಾಡಿ ಹಾಕಿದ್ರೆ ಬೇಗ ಆಗುತ್ತೆ. ಒಂದ್ಸಲ ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಕುದಿಯೋಕೆ ಬಿಡಿ ನೀರನ್ನ. ಒಂದು ಕುದಿ ಬರಲಿ, ಚೆನ್ನಾಗಿ ಮಳ್ಬೇಕು ನೀರು. ಆವಾಗ ಅಕ್ಕಿ ಹಾಕಿ. ನೆಕ್ಸ್ಟ್ ಅಕ್ಕಿ ಹಾಕೋಣ. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ರೈಸ್ ಬೇಕಾದರೂ ತೊಗೋಬೋದು. ನಾನು ಕೋಲಮ್ ರೈಸ್ ತೊಗೊಂಡಿದ್ದೀನಿ. ನಿಮಗೆ ನಾರ್ಮಲ್ ರೈಸ್ ಆದರೂ ಆಯಿತು. ಜೀರಾ ರೈಸಲ್ಲಿ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ಇರಲಿಲ್ಲ, ಯಾವುದಿತ್ತು ಅದನ್ನೇ ಹಾಕಿದ್ದೀನಿ ನಾನು ರೈಸು. ನೀಟಾಗಿ ಒಂದು ಅಗ್ಳೂ ಬಿಡ್ದಲೆ ಚೆನ್ನಾಗಿ ಹಾಕಿ ಅಕ್ಕಿನ ಹಾಕಿ ಕುದಿಯೋ ತನಕ ಬಿಡಿ. ಒಂದು ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ಉಪ್ಪು ಖಾರ ಏನಾದರೂ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ. ಇವಾಗಲೇ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರನ. ಚೆಕ್ ಮಾಡಿಕೊಂಡು ನಿಮಗೆ ಏನು ಬೇಕು ಅನಿಸುತ್ತೆ ಅದನ್ನು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಾಗಾಗಿ
ಉಪ್ಪು ಹಾಕ್ತಾ ಇದ್ದೀನಿ. ನಾನು ನಮ್ಮನೆಯವ್ರಿಗೊಂದ್ಸಲ ಕೊಟ್ಟೆ ಏನಾಗಿದೆ ನೋಡಿ ಅಂತ. ಅವ್ರು ಉಪ್ಪು ಸಪ್ಪೆ ಅಂದ್ರು. ಆವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ನಾನು. ಈ ತರ ಒಂದ್ ಕುದಿ ಬರ್ಲಿ. ನೆಕ್ಸ್ಟ್ ಏನ್ ಉಳ್ದಿತ್ತು ಕೊತ್ತಂಬರಿ ಸೊಪ್ಪು ಅದನ್ನ ಹಾಕ್ತಾ ಇದೀನಿ. ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ. ಸೊ ಇವಾಗ ನೀಟಾಗಿ ಕುದೀತಾ ಇದೆ ಅಲ್ವಾ, ಲಿಡ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಾದ್ಮೇಲೆ ಒಂದ್ಸಲ ವಿಷಲ್ ಎತ್ತಿ, ಇಲ್ಲ ಅಂದ್ರೆ ಏರ್ ಬ್ಲಾಕ್ ಆಗಿ ಬ್ಲಾಸ್ಟ್ ಆಗೋ ಸಾಧ್ಯತೆನೂ ಇರುತ್ತೆ. 2 ವಿಷಲ್ ತೆಗೀರಿ. 2 ವಿಷಲ್ ಬಂದು ತಣ್ಣಗಾಗಿದೆ. ತಣ್ಣಗಾದ ನಂತರ ಓಪನ್ ಮಾಡಿದೀನಿ ಕುಕ್ಕರ್ನ. ಸೊ ನೋಡಿ ಇವಾಗ ಹೇಗ್ ಬೆಂದಿದೆ ಅಂತ ನೋಡೋಣ, ಬೆಂದಿದೆಯೋ ಇಲ್ವಾ ಅಂತ. ಚೆನ್ನಾಗ್ ಬಂದಿತ್ತು, ಮುದ್ದೆ ತರ ಏನಿರ್ಲಿಲ್ಲ. ಬಿರಿಯಾನಿ ತುಂಬಾನೇ ಚೆನ್ನಾಗಾಗಿತ್ತು. ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಇದನ್ನ ನಮ್ಮನೆಯವ್ರಿಗೆ ಸರ್ವ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ತಾರೆ. ಸೊ ನಿಮಗೆ ಏನಾದರೂ ಬೇರೆ ರೆಸಿಪೀಸ್ಗಳು ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಅದನ್ನ ನಿಮಗೆ ಯಾವ ಥರ ಬೇಕು ಆ ಥರ ತೋರಿಸ್ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ನಾವು ಇರೋದು ಇಬ್ಬರಿಂದ ನಾನು 1 ಗ್ಲಾಸ್ ಹಾಕಿದ್ದೆ. ನಮ್ಮಿಬ್ಬರಿಗೆ ಕರೆಕ್ಟ್ ಆಯಿತು. ನಿಮ್ಮನೆಯಲ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಡಬಲ್ ಮಾಡಿ. ನೀವೇನಾದರೂ ತುಂಬ ಜನ ಇದ್ದರೆ ಆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಹೇಗೆ ಕಾಣ್ತಾ ಇದೆ ಮಶ್ರೂಮ್ ಬಿರಿಯಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮನೆಯವ್ರಿಗೆ ಸರ್ವ್ ಮಾಡಿದ್ದೀನಿ, ಬನ್ನಿ ಹೇಗಿದೆ ಟೇಸ್ಟ್ ಹೇಳ್ತಾರೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ.